ಸ್ಯಾಂಡಲ್ವುಡ್ನ ಸಲಗ ಈಗ ಚಂಡಮಾರುತನಾಗಿದ್ದಾರೆ. ಸೊ ದುನಿಯಾ ವಿಜಯ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಚಂಡಮಾರುತ ನಿಮ್ಮ ಲುಕ್ ನೋಡ್ತಾ ಇದ್ದೆ, ಎಲ್ಲ ಹೀರೋಗಳು ವೈಟ್ ಏಸ್ನ ಮರೆಮಾಚಿದ್ರೆ ಕಾಣಬಾರ್ದು ಅಂತ. ನೀವೇನು ಸರ್ ಮುಂದೆ ವೈಟ್ ಏಸ್ ಇದರಲ್ಲಿ ಬಂದಿದ್ದೀರಾ ಲುಕ್ಕಲ್ಲಿ? ಅಂದರೆ ಲೈಕ್ ನಾನು ಯಾವಾಗಲೂ ಹಂಗೆ, ನಾನು ಹೆಂಗಿದ್ದೀನಿ ಹಂಗಿರೋಕ್ಕೆ ಇಷ್ಟ. ಆನ್ ಸ್ಕ್ರೀನ್ ಬೇಕಾದ್ರೆ ಅದೇನೋ ಮೇಕಪ್ ಗಿಕಪ್ ಮಾಡ್ಕೊಳ್ಳೋಣ, ಅದು ಬಿಟ್ಟು ಆಫ್ ಸ್ಕೀದಲ್ಲಿ ಹಂಗೆ ಇದ್ಬಿಟ್ರೆ ಹಿಂಸೆ ಕಣಪ್ಪ. ಸ್ಕ್ರೀನಲ್ಲೇ ನಾನು ಹೇಳ್ತಿರೋದು, ಲುಕ್ಕಲ್ಲಿ ನಿಮ್ಗೆ ವೈಟ್ ಏಸ್ ಕಾಣಿಸ್ತಾ ಇರುತ್ತೆ ಮುಂದೆ. ಹಾಂ, ಹೌದು ಹೌದು. ಏನು ಡಿಫ್ರೆಂಟ್ ಅಂದರೆ ಲೈಕ್ ಪಾತ್ರಗಳು ಡಿಮ್ಯಾಂಡ್ ಮಾಡಿದಾಗ ಹಂಗಂಗೆ ಇದ್ದರೆ ಮಜಾ ಇರುತ್ತೆ ಅದು ಅಂತ ನನಗೆ ಯಾವಾಗಲೂ. ಹೇಗಿರುತ್ತೆ ಸರ್? ಅಂದರೆ ಈ ಚಂಡ ಮತ್ತು ಮಾರುತ, ಎಸ್ ನಾರಾಯಣ್ ಸರ್ ಹೇಳಿದರು, ನಾನು ಚಂಡ ಅನ್ನೋ ಸಿನಿಮಾ ಮಾಡಿದ್ದೆ, ಇಲ್ಲಿ ಇವರಿಂದನೇ ಮಾರುತ ಅಂತ ಇಟ್ಟೆ ಅಂತ ಹೇಳ್ಬಿಟ್ಟು. ಮಾರುತ ಅಂದರೆ ಗೊತ್ತಲ್ಲ, ಮಾರುತಿ. ಸೊ ಅದ್ರ ವೈಬೇ ಬೇರೆ. ಸೊ ಹೇಗಿರುತ್ತೆ? ಒಂದು ಒಳ್ಳೆ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಒಂದು ಸಿನಿಮಾ. ಮತ್ತು ಅವರು ಯಾರು ನಮ್ಮ ಶ್ರೇಯಸ್ ಹೀರೋ ಆಗಿ ರೀ, ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್ ಬಾಸ್ ವಾಲ, ಬಿ ದ ಬಾಸ್. ಆ ಹುಡುಗಿ ಇನ್ನೊಂದು ಅವ್ರ ಹೆಸರು ಮಾಡ್ತಲ್ಲ, ಬೃಂದಾ ಅವ್ರ ಹೀರೋಯಿನ್ನು. ನಾನೊಂದು ಗೆಸ್ಟ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂದು ಒಳ್ಳೆ ಪಾತ್ರ, ತುಂಬ ಚೆನ್ನಾಗಿ ಬಂದಿದೆ. ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ನಮ್ಮ ಮಾಸ್ ಸಿನಿಮಾ ಥರ ಅಂದ್ಕೊಂಡು ಬರಬೇಡಿ, ಬ್ಯೂಟಿಫುಲ್ ಫ್ಯಾಮಿಲಿ ಸಿನಿಮಾ. ಸರ್, ನಿಮ್ಮ ಬೈಸಿಪ್ಸ್ ನೋಡ್ತಾ ಇದ್ದೆ ಈಗ. ಹುಡುಗಿರಿಗೆ ಸ್ವಲ್ಪ ಭಯನೇ ಆಗುತ್ತೆ. ಸೊ ಈ ಥರ ಬೈಸಿಪ್ಸ್ ಬರಬೇಕು ಅಂತಂದರೆ ಏನು ತಿನ್ನಬೇಕು ಅಂತ? ಅವ ತಿನ್ನೋದ್ರಿಂದ ಬೈಸಪ್ ಬರಲ್ಲ. ಸಿಕ್ಕಾಬಟ್ಟೆ ಹಾರ್ಡ್ ವರ್ಕ್ ಬೇಕು, ತುಂಬ ಹಾರ್ಡ್ ವರ್ಕ್ ಬೇಕು. ಅಂದರೆ ಅದು ಹೆಂಗೆ ಹೇಳಿ ನಾನು, ಅಂದರೆ ಉದಾಹರಣೆಗೆ ಜಿಮ್ಮು, ಅಲ್ಲಿ ಸಿಕ್ಕಾಬಟ್ಟೆ ಹಾರ್ಡ್ ವರ್ಕ್ ಮಾಡಿದ್ರೆ 100% ಬರುತ್ತೆ, ತೊಂದರೆ ಇಲ್ಲ. ಸರ್, ದೆನ್ ನಾನೀಗ ತುಂಬ ಜನಕ್ಕೆ ಹೇಳ್ತಾ ಇದ್ದೀನಿ, ಲೈಕ್ ಸಿನಿಮಾ ಮೇಡಮ್ ಸಿನಿಮಾ ಪ್ರಮೋಷನ್ ಮಾಡಬೇಕು ಅಂತ ಹೇಳ್ತಾರೆ, ಏನು ಮಾಡೋದು ಅಂತ ಕೇಳ್ತಾರೆ. ನಾನು ಹೇಳ್ತಾ ಇರ್ತೀನಿ, ದುನಿಯಾ ವಿಜಯ್ ಸರ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಯಾಕಂದರೆ ನಿಮ್ಮ ಥರ ಯಾರೂ ಪ್ರಮೋಷನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಒಂದು ಸಿನಿಮಾ ಪ್ರಮೋಷನ್ ಮಾಡಿದ್ರೆ ಯಾವ ಥರ ರೀಚ್ ಆಗುತ್ತೆ, ನಿರ್ಮಾಪಕ ಹೆಂಗೆ ಸೇವ್ ಆಗ್ತಾನೆ, ಬಚಾವ್ ಆಗ್ತಾನೆ ಅನ್ನೋದನ್ನ ನಿಮ್ಮಿಂದ ನೀವು ಆಲ್ರೆಡಿ ಪ್ರೂವ್ ಮಾಡಿದ್ರೆ. ಸೊ ಏನು ಹೇಳ್ತೀರಿ? ಹೌದು. ಇವತ್ತು ನಾವು ಸಿನಿಮಾ ಉದಾಹರಣೆಗೆ ನೋಡಿ, ಈಗ ಇದು ತುಂಬ ಒಳ್ಳೆ ಸಬ್ಜೆಕ್ಟ್ ಇದು ಮಾರುತ. ಅಂದರೆ ಏನು, ಫ್ಯಾಮಿಲಿ, ಹೆಣ್ಮಕ್ಳು ಕುಟುಂಬ ಸಮೇತ ಕೂತ್ಕೊಂಡು ನೋಡೋಂಥ ಒಂದು ಸೂಪರ್ ಸಿನಿಮಾ. ಇದನ್ನು ಪ್ರಮೋಟ್ ಮಾಡಬೇಕು ಇವರು, ಕೊಬ್ಬರಿ ಮಂಜು ಅವರು, ರಮೇಶ್ ಯಾದವ್ ಅವರು. ಏನೋ ಇವರೆಲ್ಲ ಹಾಕ್ಕೊಂಡಿದ್ದೀವಿ, ಒಂದಷ್ಟು ಬಂದ್ಬಿಡುತ್ತೆ ದುಡ್ಡು ಅಂತ ಮಾಡಿದ್ರೆ ಆಗಲ್ಲ. ದೇವರಾಣೆಗಳು ಪ್ರಮೋಷನ್ ಚೆನ್ನಾಗಿ ಮಾಡಿದ್ರೆ ಮಾತ್ರ ಸಿನಿಮಾ ಆಗೋದು ಇವತ್ತು. ಅದು ನಾನು ತುಂಬ ನಂಬ್ತೀನಿ. ನಾವು ಸಿನಿಮಾ ಮಾಡಿದ್ದೀವಿ ಬರುತ್ತೆ, ಯಾರೂ ಬರಲ್ಲಮ್ಮ. ನಾವು ಅವ್ರ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು. ಆ ಇಂಟ್ರೆಸ್ಟ್ ಅವ್ರಿಗೆ ಅನಿಸ್ಬೇಕು, ನಾನು ಥಿಯೇಟ್ರ್ ಒಳಗಡೆ ಹೋಗಬೇಕು. ಯಾಕಂದರೆ ಇವಾಗ ಎಸ್ ನಾರಾಯಣ್ ಸರು ಫ್ಯಾಮಿಲಿ ಸಿನಿಮಾದಲ್ಲಂತೂ ಎತ್ತಿದ ಕೈ ಅವರು, ಅಷ್ಟು ಚೆನ್ನಾಗಿ ಸೆರೆ ಹಿಡಿತಾರೆ ಅವರು. ಎಮೋಷನ್ಸು ಅಷ್ಟೇ. ಆ ವಿಷಯನ ನನಗೆ ಅದೇ ಇವತ್ತಿಗೂ ನಂಗೆ ಅದೇ ನೋವು. ಸಿನಿಮಾ ಹಾಳು ಮಾಡ್ಕೋಬೇಡಿ, ಪ್ರಮೋಟ್ ಮಾಡಿ ಅಂತ.